ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನೊಂದು ವೀಡಿಯೋಗೆ ವೆಲ್ಕಮ್ ಅಂತ ಹೇಳ್ತಾ, ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಕೊಡ್ತಾಯಿರಿ, ಕಮೆಂಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಓಕೆನಾ. ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬೆಳಗ್ಗೆ ಅವಲಕ್ಕಿ ಒಗ್ಗರಣೆ ಮಾಡಿದ್ದೆ, ಓಕೆನಾ. ಆಮೇಲೆ ಮಧ್ಯಾಹ್ನಕ್ಕೆ ಏನು ಮಾಡೋದು ಅಂತೇಳಿ ಅನ್ಕೊತಾ ಇದ್ದೆ. ನಮ್ಮ ಮನೆಯವರು ಹಿಂದಿನ ದಿನ ಅದು ಜೋಳದ ನುಚ್ಚು ಅಂತೇಳಿ ಓಡಿಸ್ತಾರೆ ಫ್ರೆಂಡ್ಸ್. ಆ ಒಂದು ಜೋಳದ ನುಚ್ಚನ್ನು ತಂದಿದ್ರು, ಮತ್ತಿಗೆ ಕೊಟ್ಟಿದ್ರಂತೆ, ತಂದಿದ್ರು. ಅದು ನೆನೆಸಿಟ್ಟವ್ರೆ, ನನಗೆ ಗೊತ್ತೇ ಇಲ್ಲ. ಆಮೇಲೆ ಫೋನ್ ಹಚ್ಚಿ ಹೇಳಿದ್ರು, ಇಲ್ಲ ಹಿಂಗೆ ನೆನೆಸಿಟ್ಟಿದ್ದೀನಿ ಜೋಳದ ನುಚ್ಚು, ಆಮೇಲೆ ಸಾಂಬಾರು ಮಾಡಿಬಿಡೋಣ. ಸರಿ ಅಂತ ನನಗೆ ಗೊತ್ತಿಲ್ಲ. ಆಮೇಲೆ ಇಲ್ಲ ನನಗೆ ಗೊತ್ತೈತೆ, ನಾನು ಮಾಡ್ತೀನಿ, ಹೆಲ್ಪ್ ಮಾಡ್ತೀನಿ, ನೀನು ಸಾಂಬಾರು ಅಷ್ಟೇ ಮಾಡಿಡು. ಓಕೆ ರೀ ಅಂತಂದೆ. ಮೊಸರು ಆಮೇಲೆ ನೀರು, ಅದು ಜೋಳದ ನುಚ್ಚು ಕ್ಲೀನ್ ಮಾಡಿ ಮೊಸರು ನೀರು ಹಾಕಿ ನೆನೆಸಿಟ್ಟಿದ್ರು. ಆಮೇಲೆ ಮಧ್ಯಾಹ್ನ ಬಂದ್ರೆ, ರೀ ಮತ್ತು ನೀವು ಮಾಡ್ತೀನಿ ಅಂದ್ರಲ್ಲ, ಅದನ್ನು ಮಾಡಿರಿ, ನಾನು ಸಾಮಾನು ತೊಳಿತೀನಿ, ಸಾಮಾನಿದ್ವಾ ಪಾತ್ರೆ ಇದ್ವು, ಹಾಗಾಗಿ ಪಾತ್ರೆ ತೊಳಿತೀನಿ ರೀ, ನೀವು ಮಾಡಿರಿ, ಒಂದು ಸ್ವಲ್ಪ ಹೆಲ್ಪ್ ಮಾಡಿರಿ. ಸರಿ ಆಯ್ತು ಬಿಡು. ನಾನೆಲ್ಲ ತೊಳೆದು ಹಿಂಗೆ ಅದ್ರ ಮೇಲೆ ನೀರು ಬರೋಷ್ಟು ನೀರು ಹಾಕ್ಬಿಡು, ಸಾಕು ಅಷ್ಟೇ, ಅಳ್ತೀನಿ ಹಾಗೆ ಮಾಡಿಬಿಡೋಣ ಅಂತ. ಸರಿ ರೀ ಅಂತ ತೊಳೆದು ಎಲ್ಲ ನೀರು ಹಾಕಿ ಇಲ್ಲಿ ಇಟ್ಟಿದ್ದೀನಿ. ನಮ್ಮ ಮನೆಯವರು ನೋಡ್ಕೊತೀನಿ ಹೇಳಿ, ನಾನು ನೀನು ಪಾತ್ರೆ ಕ್ಲೀನ್ ಮಾಡೋ ಅಂತೇಳಿ ಹೇಳಿದರು. ಓಕೆ ರೀ ಅಂತೇಳಿ ಹೇಳಿದೆ. ನಮ್ಮ ಮನೆಯವ್ರು ಇಲ್ಲಿ ಕಲಿಸ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವು. ತುಂಬ ಸಪೋರ್ಟ್ ಮಾಡ್ತಾರೆ ಎಲ್ಲದಕ್ಕೂ. ಆಯಿತು ಅಂತೇಳಿ ಹೇಳ್ತಾರೆ. ಸ್ಟಾರ್ಟಿಂಗು ಏನು ಹೇಳ್ತಾರೆ ಇವರು, ಏನು ಹ್ಞೂ ಅಂತಾರೆ ಇಲ್ಲ ಅಂತ ಅನ್ಕೊತಾ ಇದ್ದೆ. ಇಲ್ಲ ಆಯ್ತು ಹೇಳು, ಮಾಡ್ತೀನಿ, ನನಗೆ ಗೊತ್ತಲ್ಲ, ನಾವು ತಿಂದಿದ್ವಿ, ನಮ್ಮ ಮನೇಲಿ ಅಮ್ಮ ಮಾಡೋದು ನೋಡಿದ್ದೀನಿ, ಹೆಲ್ಪ್ ಮಾಡ್ತೀನಿ ಹೇಳು ಅಂತೇಳಿ ಹೇಳಿದರು. ಆಯ್ತು ರೀ ಅಂತೇಳಿ ಹೇಳಿದೆ. ಅವರು ಕಲಿಸ್ತಾಯಿದ್ರು, ನನ್ನ ಸಾಮಾನೆಲ್ಲ ತೊಳೆದೆ. ನೆಕ್ಸ್ಟು ಇನ್ನೊಂದು ಸಲ ಕಲಿಸಿದ್ರಾಯ್ತು ಅಂತೇಳಿ ನಾನು ಸಹ ಕೈ ಆಡಿಸ್ತಾ ಇದ್ದೆ. ಯಾಕೆಂದರೆ ಒಂದು ಸ್ವಲ್ಪ ಬೇಷ್ ಕುದಿಬೇಕು ಫ್ರೆಂಡ್ಸ್. ಅದೀಗ ಉಪ್ಪಿಟ್ಟು ಮಾಡ್ತೀವಲ್ಲ, ಅದೇ ರೀತಿ ಕುದಿಸ್ಬೇಕು ಅದನ್ನು. ತುಂಬ ಹೆಲ್ದಿ ಫುಡ್ಡು, ಪ್ರೋಟೀನ್ ಅಂತಲೂ ಹೇಳ್ಬೋದು. ಯಾವಾಗಲೂ ರೊಟ್ಟಿ ಚಪಾತಿ ಈ ಥರದ್ದು ಮಾಡ್ಕೊಂಡು ತಿನ್ನೋ ಬದಲು ಈ ಥರ ಜೋಳದ ನುಚ್ಚು ಸಾಂಬಾರು ತಿಂದರೆ ಹೆಲ್ದಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್, ಓಕೆನಾ. ಗಿರಡಿ ತೊಗೊಂಡೋಗಿ ನುಚ್ಚು ಥರ ಮಾಡಿಕೊಡಿ ಅಂತಂದರೆ ಆ ಥರ ನುಚ್ಚು ಥರ ಸಣ್ಣಗೆ ಮಾಡಿಕೊಡ್ತಾರೆ. ಹಿಟ್ಟು ಥರ ಅಲ್ಲ, ಅದಕ್ಕಿಂತ ಮುಂಚೆ ಮಾಡಿಕೊಡ್ತಾರೆ ಫ್ರೆಂಡ್ಸ್, ಓಕೆನಾ. ಈ ಥರ ರೆಡಿ ಮಾಡಿಸ್ಕೊಂಡು ತೊಗೊಂಬಂದರೆ ನಾವು ವಾರಕ್ಕೊಮ್ಮೆ 2 ದಿನಕ್ಕೊಮ್ಮೆ ಮಾಡ್ಕೊಂಡು ತಿನ್ಬೋದು. ತುಂಬ ರುಚಿಯಾಗಿತ್ತು ಫ್ರೆಂಡ್ಸ್, ಭಾಳ ರುಚಿಯಾಗಿತ್ತು. ಸಾಂಬಾರು ಸಹ ಮಾಡಿದ್ನಲ್ಲ, ತುಂಬ ಸಖತ್ತಾಗಿತ್ತು. ನಮ್ಮ ಅತ್ತೆಯವ್ರನ್ನ, ಮಾವರನ್ನ, ನಮ್ಮ ಮನೆಯವ್ರನ್ನ ಎಲ್ಲರನ್ನೂ ನೆನೆಸಿದೆ, ನಮ್ಮ ತವ್ರ ಮನೆಯವ್ರನ್ನ. ಯಾಕಂದರೆ ನಾವು ತಿಂದಿದ್ದೀವಿ ಫ್ರೆಂಡ್ಸ್, ಆದರೆ ಭಾಳ ದಿನ ಆಯಿತು, ನೆನಪಿಲ್ಲ. ಅದಕ್ಕೋಸ್ಕರ ಆಯಿತು ಮಾಡೋಣ ಅಂಥೇಳಿ ಹೇಳಿದರು. ಅವರು ಅದು ಮಾಡಿದ್ರೆ ನುಚ್ಚನ್ನೆಲ್ಲ ಕುದಿಸಿ ಎಲ್ಲ ರೆಡಿ ಮಾಡಿಟ್ಟು, ನಾನು ಸಾಂಬಾರೆಲ್ಲ ಮಾಡಿ ಪಾತ್ರೆ ಎಲ್ಲ ತೊಳೆದು ರೆಡಿ ಮಾಡಿಟ್ಟಿದ್ದೆ. ಅವರು ಸಹ ತಿಂದು ಹೋದರು. ತುಂಬ ರುಚಿಯಾಗಿತ್ತು ನೋಡು ಅಂತೇಳಿ ಹೇಳಿದರು. ಉಪ್ಪು ಹಾಕೋದು ಮರೆತುಬಿಟ್ಟಾರಂತೆ. ಅಯ್ಯೋ, ಉಪ್ಪು ಹಾಕಿದ್ರೆ ಚೆನ್ನಾಗಿರ್ತಿತ್ತು ನೋಡು ಅಂತಂದರು. ಇರಲಿ ಬಿಡ್ರಿ, ಇನ್ಮೇಲೆ ಹಾಕ್ಕೊಳ್ಳೋಣ ಅಂತೇಳಿ ಹೇಳಿದೆ. ಹಾಗಾಗಿ ಅದನ್ನು ನುಚ್ಚನ್ನ ಬಡಿಸ್ಕೊಂಡು ಸಾಂಬಾರನ್ನ ಹಾಕ್ಕೊಂಡು ಉಪ್ಪು ತುಪ್ಪ ಹಾಕ್ಕೊಂಡು ತಿಂದು ಹೋದರು. ನನಗೂ ಸಹ ತುಂಬ ಇಷ್ಟ ಆಯಿತು, ಸಖತ್ತಾಗಿತ್ತು. ನಾನು ರೀ ಅದೇನು ಮಾಡೋದ್ರಿ, ಸುಮ್ಮನೆ ಕಳಿಸಿದ್ದಾರೆ ಅತ್ತಿಗೆ, ಸುಮ್ಮನೆ ವೇಸ್ಟ್ ಆಗುತ್ತೇನ್ರಿ ಅಂತ ಅನ್ಕೊತಾ ಇದ್ದೆ. ಆಮೇಲೆ ಇಲ್ಲ ನಾನು ಗೊತ್ತಕ್ಕೆ ಮಾಡ್ತೀನಿ ಅಂತ ತಂದಲ್ಲ, ಹಾಗಾಗಿ ಉಳಿಸಿದ್ದೆ ಫ್ರೆಂಡ್ಸು. ಅದನ್ನೇನಾದರೂ ಯಾರಿಗಾದ್ರೂ ಕೊಟ್ಟು ಕಳಿಸಿದ್ರೆ ಅಥವಾ ಹಂಗೆ ಮಾಡಲಾರ್ದೆ ಹಂಗೆ ಇಟ್ಬಿಟ್ಟಿದ್ರೆ ಕೆಟ್ಟೋಗ್ಬಿಡೋದು ಫ್ರೆಂಡ್ಸ್ ಅದು, ಓಕೆನಾ. ಈ ಥರ ಬಂದಿಲ್ಲ ಅಂತಂದರೆ ಕೇಳಿಕೊಂಡು, ಅಥವಾ ಯೂಟ್ಯೂಬಲ್ಲಿ ಹಲವಾರು ವೀಡಿಯೋಸ್ಗಳು ಬಂದೇ ಬರ್ತಾವಲ್ಲ ಫ್ರೆಂಡ್ಸ್, ನೋಡ್ಕೊಂಡು ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ, ಹೆಲ್ತಿಗೂ ಒಳ್ಳೆಯದು ಅಲ್ವಾ ಫ್ರೆಂಡ್ಸ್. ಹೀಗೆ ಮಾಡ್ಕೊಂಡು ತಿನ್ಕೊಂಡ್ವಿ. ಆಮೇಲೆ ಪೌಚ್ಗಳನ್ನು ಆರ್ಡ್ರ್ ಮಾಡಿದ್ವಿ, ಅವುಗಳು ಸಹ ಬಂದವು. ಈಗ ನನ್ನ ಮಗಳು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾಳೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು. ತುಂಬ ಸಖತ್ತಾಗಿದ್ದಾವೆ ಈ ಒಂದು ಪೌಚ್ಗಳು ಸಹ. ಸಣ್ಣ ಮಕ್ಕಳಿಗಾಯಿತು, ನಮ್ಗೆ ದೊಡ್ಡವ್ರಿಗಾಯ್ತು ಸಹ ಮೊಬೈಲ್ಸ್ಗಳು ಸಹ ಹಿಡಿತವೆ ಫ್ರೆಂಡ್ಸ್. ಕಲರ್ಸ್ ಮಾತ್ರ ಸಖತ್ತಾಗಿ ಬಂದಿದ್ದಾವೆ, ತುಂಬ ಚೆನ್ನಾಗಿ ಅನಿಸ್ತು, ಖುಷಿ ಆಯಿತು. ಮಕ್ಳಿಗೂ ಸಹ ಖುಷಿ ಆಯಿತು. ಈ ಥರ ಪೌಚ್ಗಳನ್ನು ನೀವು ಆನ್ಲೈನಲ್ಲಿ ನೀವು ಬುಕ್ ಮಾಡಿ ತೊಗೊಂಬಿಟ್ರೆ ಅದು ಹೊಲ್ಸಾದರೆ ಅಥವಾ ಬೇರೆದು ಯೂಸ್ ಮಾಡ್ಬೋದು. ಅಥವಾ ಈಗ ಯಾರಿಗಾದ್ರೂ ಗಿಫ್ಟ್ ಕೊಡಬೇಕಂದ್ರೂ ಸಹ ಭಾರಿ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಈ ಒಂದು ಪೌಚ್ಗಳು. ಮಕ್ಳಿಗಂತೂ ತುಂಬ ಇಷ್ಟ ಆಯಿತು, ನನಗೂ ಸಹ ತುಂಬ ಇಷ್ಟ ಆಯಿತು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಬಾಟ್ಲುಗಳಿಗೆ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ ಫ್ರೆಂಡ್ಸ್, ಬಾಟ್ಲುಗಳು ಚೇಂಜ್ ಮಾಡ್ತಾನೆ ಇರ್ತೀವಿ ನಾವು ಅವಾಗವಾಗ. ಹಾಗಾಗಿ ಬಾಟ್ಲುಗಳು ಸಹ ಫ್ಲಿಪ್ಕಾರ್ಟ್ನಿಂದ ಆರ್ಡರ್ ತರಿಸಿದ್ವಿ. ಚೆನ್ನಾಗಿತ್ತಂತೆ, ನಮ್ಮ ಮನೆಯವರು ಆರ್ಡರ್ ಮಾಡಿದರು ಫ್ಲಿಪ್ಕಾರ್ಟಿಂದ ಬಾಟಲ್ಸ್ಗಳು, ಸ್ಟೀಲ್ ಬಾಟ್ಲುಗಳು. ತುಂಬ ಸಖತ್ತಾಗಿ ಬಂದಿದ್ದಾವೆ ಎಲ್ಲವೂ. ಈ 4 ಬಾಟ್ಲುಗಳು ಸಹ ತುಂಬ ಚೆನ್ನಾಗಿದ್ದಾವೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು. ತುಂಬ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ಇವರು ಸಹ. ಫ್ಲಿಪ್ಕಾರ್ಟ್ನವ್ರಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಹಲವಾರು ವಸ್ತುಗಳನ್ನು ನಾವು ಹೋಗಿ ತೊಗೊಂಬಂದು ಇದು ಮಾಡೋಕ್ಕಿಂತ ನಾವು ಆನ್ಲೈನಲ್ಲೇ ನೋಡಿಕೊಂಡು ಅವು ಹೆಂಗೆ ಏನು ಎತ್ತ ರಿಟರ್ನ್ ಇರುತ್ತೆ, ತುಂಬ ಹೆಲ್ಪ್ಫುಲ್ ಆಗುತ್ತೆ ಈ ಥರ ಒಂದು ಆ್ಯಪ್ಸ್ಗಳಿಂದ. ನೀವು ಸಹ ಖರೀದಿ ಮಾಡ್ಬೋದು.
4 ಬಾಟ್ಲ್ಗಳು ಬಂದಿದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ, ಸ್ಟೀಲ್ ಮಾತ್ರ ತುಂಬ ಚೆನ್ನಾಗಿದೆ. ನೀವೇನಾದರೂ ಬಾಟ್ಲ್ಗಳನ್ನು ಯೂಸ್ ಮಾಡಬೇಕು ಅಂತಂದರೆ ಇಂದು ದಿನ ರಾತ್ರಿಗೆ ಸ್ವಲ್ಪ ಬಿಸಿ ನೀರು, ಉಪ್ಪು, ಸೋಡಾ ಪುಡಿ ಹಾಕಿ ನೆನೆಸಿಟ್ಟು ಬೆಳಗ್ಗೆ ಅದನ್ನು ಕ್ಲೀನ್ ಮಾಡಿ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು. ಓಕೆನಾ ಫ್ರೆಂಡ್ಸ್. ಸ್ಮೆಲ್ ಏನಾದರೂ ಇದ್ದರೆ ಅದೆಲ್ಲ ಹೋಗ್ಬಿಡುತ್ತೆ. ಓಕೆನಾ. ಅದರಲ್ಲಿ ಪೌಡ್ರದ್ದು ಏನೋ ಪ್ಯಾಕೆಟ್ ಇರುತ್ತೆ, ಬಟ್ ಆದ್ರೂ ನಾವು ಆ ಥರ ಮಾಡಿಟ್ರೆ ತುಂಬ ಚೆನ್ನಾಗಿ ಬಾಟ್ಲುಗಳು ಬರುತ್ತೆ. ಆಮೇಲೆ ವಾಸನೆಯೂ ಸಹ ಹೋಗಿರುತ್ತೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ. ಬಾಯ್.